ಬರುತ್ತಿರುವ ಹೊಸ ವರ್ಷದ ಹೊಸ್ತಿಲಲ್ಲಿ ನಿಂತು ಈ ವರ್ಷದ ಕೊನೆಯ ದಿನದಂದು ನಮ್ಮ ಹೃದಯಗಳನ್ನು ದೇವರಿಗೆ ಅರ್ಪಿಸೋಣ. 2025ರ ಈ ಪಯಣ ಮುಕ್ತಾಯವಾಗುತ್ತಿರುವ ಈ ಸಂದರ್ಭದಲ್ಲಿ ಈ ಕೆಳಗಿನ 3 ಪ್ರಮುಖ ವಿಷಯಗಳ ಬಗ್ಗೆ ಧ್ಯಾನಿಸೋಣ. ಮೊದಲನೇದಾಗಿ ಕೃತಜ್ಞತೆಯ ಸ್ಮರಣೆ. ಕಳೆದ 365 ದಿನಗಳಲ್ಲಿ ದೇವರು ನಮ್ಮನ್ನು ನಡೆಸಿದ ಹಾದಿ ಅದ್ಭುತವಾದದ್ದು. ನಮಗೆ ಅರಿವಿಲ್ಲದಂತೆ ಬಂದ ಎಷ್ಟೋ ಕಷ್ಟಗಳಿಂದ ದೇವರು ನಮ್ಮನ್ನು ರಕ್ಷಿಸಿದ್ದಾರೆ. ಎಲ್ಲ ವಿಷಯಗಳಲ್ಲಿಯೂ ದೇವರಿಗೆ ಸ್ತೋತ್ರವನ್ನು ಮಾಡಿರಿ ಎಂಬ ವಾಕ್ಯದಂತೆ ನಮ್ಮ ಆರೋಗ್ಯ, ಕುಟುಂಬ, ಉದ್ಯೋಗ ಮತ್ತು ಪ್ರತಿದಿನದ ಆಹಾರಕ್ಕಾಗಿ ದೇವರಿಗೆ ವಂದಿಸೋಣ. ಸೋತಾಗ ಸಾಂತ್ವನ ನೀಡಿ ಗೆದ್ದಾಗ ನಮ್ಮ ಜೊತೆಗಿದ್ದ ದೇವರಿಗೆ ನಮ್ಮ ಕೃತಜ್ಞತೆಯ ಅರ್ಪಣೆಯನ್ನು ಸಲ್ಲಿಸೋಣ. ಎರಡನೆಯದು ಕ್ಷಮೆಗಾಗಿ ಪ್ರಾರ್ಥನೆ. ನಾವು ಮನುಷ್ಯರು ಈ ವರ್ಷದಲ್ಲಿ ತಿಳಿದೋ ಅಥವಾ ತಿಳಿಯದೋ ಅನೇಕ ತಪ್ಪುಗಳನ್ನು ಮಾಡಿರಬಹುದು. ನಮ್ಮ ಮಾತುಗಳಿಂದ ಯಾರಿಗಾದರೂ ನೋವಾಗಿದ್ದರೆ, ನಮ್ಮ ಕರ್ತವ್ಯಗಳಲ್ಲಿ ನಾವು ವಿಫಲರಾಗಿದ್ದರೆ, ಅಥವಾ ದೇವರಿಂದ ದೂರವಾಗುವಂತಹ ಪಾಪಗಳನ್ನು ನಾವು ಮಾಡಿದ್ದರೆ ಇಂದು ಈ ಕ್ಷಣದಲ್ಲಿ ಪಶ್ಚಾತ್ತಾಪ ಪಡೋಣ. ನಮ್ಮ ಪಾಪಗಳನ್ನು ನಾವು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು, ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸುವನು. ಹಳೆಯ ಕಹಿ ನೆನಪುಗಳನ್ನು ಮತ್ತು ತಪ್ಪುಗಳನ್ನು ಈ ವರ್ಷದ ಜೊತೆಯಲ್ಲೇ ಬಿಟ್ಟು ಬಿಡೋಣ. ಮೂರನೇದಾಗಿ ನಿರೀಕ್ಷೆಯೊಂದಿಗೆ ಹೊಸ ವರ್ಷದತ್ತ 2026ನೇ ವರ್ಷವು ಕೇವಲ ಒಂದು ಹೊಸ ಕ್ಯಾಲೆಂಡರ್ ಅಲ್ಲ, ಅದು ದೇವರು ನಮಗೆ ನೀಡುತ್ತಿರುವ ಒಂದು ಹೊಸ ಅವಕಾಶ. ಮುಂಬರುವ ದಿನಗಳ ಬಗ್ಗೆ ನಮಗೆ ಆತಂಕವಿರಬಹುದು, ಆದರೆ ನನ್ನ ಆಲೋಚನೆಗಳು ನಿಮಗಾಗಿ ಸಮಾಧಾನಕರವಾದವುಗಳೇ ಹೊರತು ಕೇಡಿಗಲ್ಲ ಎಂದು ದೇವರು ಹೇಳುತ್ತಾರೆ. ಧೈರ್ಯದಿಂದ ಮತ್ತು ನಂಬಿಕೆಯಿಂದ ಹೊಸ ವರ್ಷವನ್ನು ಸ್ವಾಗತಿಸೋಣ. ದೇವರು ನಮ್ಮ ಕೈ ಹಿಡಿದು ನಡೆಸುವವನು ಎಂಬ ಭರವಸೆ ನಮ್ಮಲ್ಲಿರಲಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ